ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಬ್ಯಾಂಕಿಂಗ್ ಜರ್ನಿ ಹೆಂಗಿತ್ತು, ಈಗ ಯಾವ ಸ್ಟೇಜಲ್ಲಿ ಇದ್ದೀನಿ, ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಬೋದಾ, ಮಾಡ್ತೀನೋ ಇಲ್ವೋ, ಸೊ ನನ್ನಲ್ಲಿರೋ ಡೌಟ್ಸ್ಗಳು, ನನ್ನ ಒಪಿನಿಯನ್ ಎಲ್ಲ ಶೇರ್ ಮಾಡ್ತೀನಿ ನಾನು. ಸೊ ನಾನು ಆಕ್ಚುಲಿ 2024 ಗ್ರಾಜುಯೇಟ್, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು. ಸೊ IT ಕಾರ್ಪೊರೇಟ್ ಹೋಗೋದು ಬಿಟ್ಟು ಇಲ್ಲಿ ಯಾಕೆ ಬಂದವನೇ ಅಂತ ನೀವು ಅನ್ಕೋಬಹುದು. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅದು ನನ್ನ ಚಾಯ್ಸ್ ಇರಲಿಲ್ಲ, ನನಗೆ ಇಷ್ಟನೇ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಓದೋಕ್ಕೆ ಅದನ್ನ. ಸೊ ಗ್ರಾಜುಯೇಟ್ ಆದಮೇಲೆ ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ, ಎಲ್ಲ ಕೋರ್ಸ್ ತಗೋತಾರೆ ಅಂದ್ಬಿಟ್ಟು ನಾನು ತಗೊಳಕ್ ಹೋದೆ. ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ. ಇಂಟ್ರೆಸ್ಟ್ ಇಲ್ಲ ಅಂದ್ರು ತಗೊಳಕ್ ಹೋದೆ. ತಗೊಂಡು ಅದು ಆಕ್ಚುಲಿ 6 months ಕೋರ್ಸು. ನಾನು ಬರೀ 3 monthಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಂಗೆ ಆಗಲಿಲ್ಲ, ಅದು ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಅದೇನು ಅರ್ಥನೇ ಆಗ್ತಿರ್ಲಿಲ್ಲ ನನಗೆ, ನಾನು ಆ ಫೀಲ್ಡ್ ಅಲ್ಲ ಅಂತ ಅನ್ಸಿತ್ತು. ಬಿಟ್ಟು ಬಂದು 3 months ಆಯಿತು. ಮತ್ತೆ ಏನು ಮಾಡೋದು, ಈ ಕಡೆ ಪ್ಯಾಷನ್ ಫಾಲೋ ಮಾಡೋದಾ ಇಲ್ಲಾಂದ್ರೆ ಬೇರೆ ಏನಾರ ಮಾಡೋದಾ ಅಂತ ಹಂಗೆ ಯೋಚನೆ ಮಾಡ್ಕೊಂಡೆ ಕೂತಿದ್ದೆ. ಬಟ್ ಇಂಟರ್ವ್ಯೂಗಳು ಕೊಡ್ತಾ ಇದೆ IT ಗೆ. ನಂದೆಲ್ಲ ಕ್ಲಿಯರ್ ಆಗೋದು, ಬಟ್ ಕೋಡಿಂಗ್ ರೌಂಡ್ ಒಂದು ಕ್ಲಿಯರ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಕೋಡಿಂಗ್ ಬರ್ತಾ ಇರಲಿಲ್ಲ, ಅದೇ ಮೇನ್ ಡ್ರಾಬ್ಯಾಕ್ ನಂದು. ಸೊ ಅವಾಗ ನಾನೇನು ಡಿಸೈಡ್ ಮಾಡಿದೆ, ಇದು ನನ್ಗಲ್ಲ. ಯಾಕೆಂದ್ರೆ ತುಂಬ ಇಂಟರ್ವ್ಯೂ ಕೊಟ್ಟೆ, ಬಟ್ ಅಂದ್ರೂ ಆಗಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇತ್ತು, ಅವರೆಲ್ಲ ಹೋದ್ರು, ನಾನು ಒಬ್ಬನೇ ಆಗೋದೆ. ಸೊ ಅವಾಗ ಸುಮ್ಮನೆ ಓದಿರ್ಬೇಕಾದ್ರೆ, ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದೆ ನನಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ. ನೆನಪಾಯ್ತು ನನಗೆ ಅದು. ಅವಾಗ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಬಟ್ ಇವಾಗ ಸೀರಿಯಸ್ ಆಗಿ ತಗೊಂಡೆ. ಸ್ವಲ್ಪ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು 2025 January 1 ನನ್ನ ಬರ್ತ್ಡೇ ದಿನ ಅದು. ಅವತ್ತೇ ನಾನು ಓದೋಕೆ ಶುರು ಮಾಡಿದ್ದು. ಕಂಪ್ಲೀಟ್ ಅಡ್ಡ 247 ಅವ್ರದ್ದು A to Z ಇದೆ. ಓಕೆನಾ, 0 to Hero ಅಂತ ಏನೋ ಇದೆ. 3 ಪ್ಲೇ ಲಿಸ್ಟು, ಕ್ವಾಂಟ್ಸು, ರೀಸನಿಂಗು, ಇಂಗ್ಲೀಷು. ಒಂದು ಮಂತಲ್ಲಿ ಆಲ್ಮೋಸ್ಟ್ January to February ಕಂಪ್ಲೀಟ್ ಮುಗಿಸ್ಬಿಟ್ಟೆ ಅದನ್ನ. ನಾನು ಈ ಫೀಲ್ಡ್ ಚೂಸ್ ಮಾಡ್ತೀನಿ, ಇದು ನನಗೆ ಇಂಟ್ರೆಸ್ಟ್ ಇದೆ ಅಂತ ನಾನು ಅಂದ್ಕೊಂಡೆ. February 22-23 SBI ಕ್ಲರ್ಕ್ ಪ್ರಿಲಿಮ್ಸ್ ಇತ್ತು. ನಾನು SBI ಕ್ಲರ್ಕ್ ಅಪ್ಲೈ ಮಾಡಿದ್ದೆ. ಅವಾಗ ಹೋಗಿ ಅಟೆಂಡ್ ಮಾಡಿದೆ. ರಿಸಲ್ಟ್ ನನ್ನ 37 ಬಂದಿತ್ತು ಪ್ರಿಲಿಮ್ಸು. ಅದು ಕಟ್ ಆಫ್ 75 ಜನರಲ್ ಕ್ಯಾಟಗರಿ. ಅವಾಗ ಅನ್ಕೊಂಡೆ, ಇದಾಗಲ್ಲ, ಇನ್ನು ಮೇನ್ಸ್ಗೆಲ್ಲ ಓದೋ ಸೀನ್ ಇಲ್ಲ, ನಾನು ಬರ್ದ್ಬಿಟ್ರೆ ಅನ್ಕೊಬಿಟ್ಟು ಇದಾಗಲ್ಲ ಅಂತ. ಸೊ ಮತ್ತೆ ಫೆಬ್ರವರಿಯಿಂದ ಬರ್ದು ಬಂದಲ್ಲ, ಅವಾಗಿಂದ ಆಲ್ಮೋಸ್ಟ್ ಜುಲೈವರೆಗೂ ಈ IT ಬಗ್ಗೆನೇ ನೋಡ್ತಾ ಹೋದೆ. ಏನು ಮತ್ತೆ ಇಂಟರ್ವ್ಯೂ ಕೊಡೋದು, ಪುನಃ ಅದೇನು ಇನ್ನೊಂದು ಕಾನ್ಸೆಪ್ಟ್ ಓದೋದು, ಜಾವಾ, ಪೈಥಾನು, DSA ಈ ಥರ ಅನ್ಕೊಂಡು ಅಲ್ಲೂ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ. ಈ ಕಡೆ IT ಹೋಗಲಿಲ್ಲ, ಈ ಕಡೆ ಬ್ಯಾಂಕಿಂಗು ಬರಲಿಲ್ಲ. ಮತ್ತೆ ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, SBIದು, IBPSದು, RRBದು. ಆವಾಗ ನನಗೆ ಗೊತ್ತಾಗಿದೆ ಏನಂತಂದರೆ, ಬೇಡ, ಬರೀ ಒಂದು ಅಟೆಂಪ್ಟ್ ಏನಕ್ಕೆ ನಾನು ಡಿಸೈಡ್ ಮಾಡ್ಕೊಳ್ಳಿ, ಓದೋಣ ನೀಟಾಗಿ ಕೂತ್ಕೊಂಡು. ಬರೀ 1 ತಿಂಗಳು ಅಷ್ಟು ಓದಿರೋದು, ಯಾರು ಗೊತ್ತು, ಚೆನ್ನಾಗಿ ಆಗ್ಬೋದು ಅಂದ್ಬಿಟ್ಟು ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾ ಏನು ಮಾಡಿದೆ, ಕಂಪ್ಲೀಟಾಗಿ ITನ ತೆಗ್ದೇ ಹಾಕ್ಬಿಡೋಣ ನನ್ನ ಇದರಿಂದ, ಬರೀ ಇದ್ರ ಮೇಲೆ ಫೋಕಸ್ ಮಾಡೋಣ, ಬ್ಯಾಂಕಿಂಗ್ ಮೇಲಿಂದಾನೆ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಶುರು ಮಾಡಿದ್ದೆ IBPS ಕ್ಲರ್ಕ್ಗೆ. PO ಲೆವೆಲ್ ಹೆವಿ ಹೈಯೆಸ್ಟು. ನಾನು ಏನು ಕ್ಲರ್ಕ್ ಮೇಲೆ ಫೋಕಸ್ ಮಾಡೋಣ ಅಂತ ಅಂದ್ಬಿಟ್ಟು IBPS ಕ್ಲರ್ಕ್ ಅಪ್ಲೈ ಮಾಡಿದೆ. ಆಗಸ್ಟಿಂದ ನೀಟಾಗಿ ಕೂತ್ಕೊಂಡು ಓದಿದೆ. ಆಗಸ್ಟ್, ಸೆಪ್ಟೆಂಬರು ಓದಿದೆ. ಅಕ್ಟೋಬರ್ 5ಗೆ IBPS ಕ್ಲರ್ಕ್ ಇತ್ತು. ನನ್ನ ಅಡ್ಮಿಟ್ ಕಾರ್ಡ್ ಬಂತು. ನನ್ನ ನೇಮೇ ರಾಂಗು ಅಡ್ಮಿಟ್ ಕಾರ್ಡಲ್ಲಿ. ನನಗೆ ಹೆಂಗಾಗೋಯ್ತು ಅಂತಂದರೆ, ಏನು ಗುರು, ಅಡ್ಮಿಟ್ ಕಾರ್ಡಲ್ಲಿ ನೇಮೇ ಸರಿಯಾಗಿ ನೋಡ್ಕೊಂಡಿಲ್ಲ ನಾನು ಅಪ್ಲಿಕೇಶನ್ ಹಾಕ್ಬೇಕಾರೆ ಅಂದ್ಬಿಟ್ಟು ತುಂಬ ಹರ್ಟ್ ಆಗೋಯ್ತು. ಈ ಲಾಸ್ಟ್ 2025 IBPS ಕ್ಲರ್ಕ್ದು ಕಟ್ ಆಫ್ ಪ್ರಿಲಿಮ್ಸ್ ಕಮ್ಮಿ ಇದೆ, ಮೇನ್ಸು ಕಮ್ಮಿ ಇದೆ, ಬಟ್ ನಂಗೆ ಚಾನ್ಸಸ್ ಸಿಗಲಿಲ್ಲ ಬರೆಯೋಕ್ಕೆ. ಫುಲ್ ರಿಗ್ರೆಟ್ ಆಯ್ತು ನನಗೆ. ಮತ್ತೆ ನೆಕ್ಸ್ಟ್ RRB PO ಬಂತು, ಅದನ್ನ ಹಾಕೋಣ ಅಂದ್ಬಿಟ್ಟು ಅದನ್ನ ಹಾಕ್ಬಿಟ್ಟೆ. PO ಹಾಕೋದು ಬೇಡ ಅನ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ಇದ್ದಿದ್ದೆ ಅದೊಂದು RRB PO, RRB ಕ್ಲರ್ಕು. ಆ ಎರಡನ್ನೂ ಹಾಕ್ತೆ. ಆ ಎರಡನ್ನೂ ಹಾಕಿದಾಗ ನನ್ನ RRB PO ಪ್ರಿಲಿಮ್ಸು 34 ಬಂತು. 36 ಕಟ್ ಆಫ್ 34 ಬಂದು ನನಗೆ. ಅಲ್ಲೂ ಹೋಯ್ತು. RRB ಕ್ಲರ್ಕು 51.52 ಎಷ್ಟು ಬಂದಿತ್ತು. ಅಲ್ಲೂ ಕಟ್ ಆಫ್ 57 ಏನೋ, ಅಲ್ಲೂ ಹೋಯ್ತು. ಅವಾಗ ಫುಲ್ಲು ಒಂಥರ ಬೇಜಾರಾಯಿತು, ಏನಪ್ಪ ಇದು ಅಂತ. ಆದರೆ ಇದೊಂದೆಲ್ಲ ನಾನು ಮಾಡಿದ್ದು, ಜೊತೆಗೆ SSC CGL, CHSL ಇದನ್ನು ಅಟೆಂಡ್ ಮಾಡಿದ್ದೀನಿ. 2 ಪಾಸ್ ಆಗಿಲ್ಲ. ಜೊತೆಗೆ ರೈಲ್ವೆ 6 ಗ್ರೂಪ್ ಡಿನೂ ಆಗಿದ್ದೀನಿ. ಅದನ್ನ ಅಟೆಂಡ್ ಮಾಡೋಕ್ಕೆ ಹೋಗಿಲ್ಲ ಎಕ್ಸಾಮ್ನ. ಫಸ್ಟ್ ಶುರು ಆಗಿದೆ ನನ್ನ ಗ್ರೂಪ್ ಡಿಯಿಂದ, ರೈಲ್ವೆ ಗ್ರೂಪ್ ಡಿಯಿಂದ. ಇದೊಂದು ಸಿಕ್ಬಿಟ್ರೆ ಸಾಕು ನನಗೆ ಅಂತ ಅದನ್ನ ಅಟೆಂಡೇ ಮಾಡಿಲ್ಲ. ಇವೆರಡು ಅಟೆಂಡ್ ಮಾಡಿ ಇದು ಹೋಯ್ತು. ಇಲ್ಲಿ ಹೆಂಗೈತೆ ಅಂದರೆ ಎಲ್ಲ ಮಿಕ್ಸ್. ಇದರಲ್ಲಿ GK, ಒಂಥರ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಎಲ್ಲ ಐತೆ. ಬ್ಯಾಂಕಿಂಗ್ ಹಂಗಿಲ್ಲ. ಆಮೇಲೆ ಇಲ್ಲಿ ಬರೋ ಕ್ವಶನ್ಗಳು ಬರೀ ಅರ್ಥಮೆಟಿಕ್ಕೆ, ಸ್ಪೀಡ್ ಮ್ಯಾಥ್ಸ್ ಆಗಲಿ, DI ಆಗಲಿ ಇಲ್ಲ ಬ್ಯಾಂಕಿಂಗ್ ಥರ. ನಂದು ರೀಸನಿಂಗ್ ಮತ್ತು ಇಂಗ್ಲೀಷ್ ಮಾತ್ರ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಮಿಕ್ಕಿದ್ದು ಮ್ಯಾಥ್ಸ್ ಮತ್ತು ಜನರಲ್ ಅವೇರ್ನೆಸ್ಸು ಹೊರಟೋಯ್ತು. ಎಲ್ಲ ಮಿಕ್ಸ್ ಆಗೋಗಿತ್ತು. ಅವಾಗ ಅನ್ಕೊಂಡೆ ಸೀರಿಯಸ್ ಆಗಿ, ಓಕೆ ಸೀರಿಯಸ್ ಆಗಿ ಮಾಡಿದ್ರೆ ಒಂದು ಮಾಡಬೇಕು, ಬ್ಯಾಂಕಿಂಗ್ ಮಾತ್ರ ಫೋಕಸ್ ಮಾಡಬೇಕು, ಇದೆಲ್ಲ ಬೇಡ. ಯಾಕೆಂದರೆ ಈ ಸುಮ್ಮನೆ ವೇಸ್ಟು, ಇದು ಮಾಡಿ ಅದು ಮಾಡಿ ಎಲ್ಲ ಇದಾಗುತ್ತೆ. ಒಂದೊಂದು ನೀಟಾಗಿ ಫೋಕಸ್ ಮಾಡೋಣ ಅಂತ ಅಂದ್ಬಿಟ್ಟು January 2026 ಸುಮ್ಮನೆ ಲೆಕ್ಕ ಹಾಕೊಂಡೆ. ಒಂದು ವರ್ಷ ಎಷ್ಟಂತೂ ಆಗಲಿಲ್ಲ, ಮಿಸ್ಟೇಕ್ಸಿಂದ ಕಲ್ತಾಯಿತು. ಈಗ ಇದನ್ನ ಫೋಕಸ್ ಮಾಡೋಣ ಎಕ್ಸಾಮ್ ಮೇಲೆ ಅಂತ ಅಂದ್ಬಿಟ್ಟು ಓದೋಕೆ ಶುರು ಮಾಡಿದೆ. ಈಗ SBI PO ನೋಟಿಫಿಕೇಶನ್ ಬಂದಿದೆ. ನೆಕ್ಸ್ಟ್ IBPS ಬರ್ತದೆ, RRB ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದಿ ಇಯರ್
ಕಂಪ್ಲೀಟ್ ನೋಟಿಫಿಕೇಶನ್ಸ್ ಎಕ್ಸಾಮ್ಗಳೇ ಬರೋದು. ಈಗ ಯಾವ ಸ್ಟೇಜಲ್ಲಿ ಇದ್ದೀನಿ ನಾನು ನನಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಆಗಿದ್ದೀನಿ ನಾನು, ಕನ್ಫ್ಯೂಷನಲ್ಲಿ ಇದ್ದೀನಿ. ಹೆಂಗಿದ್ದೀನಿ ಅಂದರೆ ಎಷ್ಟೇ ಹೋದ್ರೂ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ. ಮಾರ್ಕ್ಸಲ್ಲಿ ಅಥವಾ ಕ್ವಾಂಟ್ಸಲ್ಲಿ ಮೇಜರಾಗಿ, ರೀಸನಿಂಗಲ್ಲಿ ಮಾಡೋಕ್ಕೆ ಗೊತ್ತು ಬಟ್ ಟೈಮ್ ಸ್ಪೀಡಾಗಿ ಮಾಡೋಕ್ಕಾಗ್ತಿಲ್ಲ. ಕ್ವಾಂಟ್ಸಲ್ಲಿ ತುಂಬ ಸ್ಲೋ ಆಗ್ತಾ ಇದೆ ಬಟ್ ಸೆಕ್ಷನ್ನ ಕ್ಲಿಯರ್ ಮಾಡೋಷ್ಟು ಗೊತ್ತು. ಇಂಗ್ಲೀಷಲ್ಲಂತೂ ಕೇಳಲೇಬೇಡಿ, ವೊಕ್ಯಾಬ್ಯುಲರಿ ಎಷ್ಟು ನೆನ್ಪಿಟ್ಕೊಂಡ್ರೂ ಆಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಿದೆ. ವೊಕ್ಯಾಬ್ಯುಲರಿನೇ ಮೇನ್ ತೊಂದರೆ ಕೊಡ್ತಾ ಇರೋದು ಇದು. ಓಕೆನಾ, ನಾನಂತೂ ಕರೆಂಟ್ ಅಫೇರ್ಸಲ್ಲಿ, ಕಂಪ್ಯೂಟರಲ್ಲಿ ನಂದು ಮೇನ್ ಟಾರ್ಗೆಟ್ ಇರೋದು RRB PO. ಸೊ ಹಂಗಾಗಿ ಕಂಪ್ಯೂಟರ್ನ ಓದ್ತಾ ಇದ್ದೀನಿ. ಕಂಪ್ಯೂಟರು, ಬ್ಯಾಂಕಿಂಗ್ ಅವೇರ್ನೆಸ್ ಇದರಲ್ಲೆಲ್ಲ ಕನ್ಸಿಸ್ಟೆಂಟ್ ಆಗಿದ್ದೀನಿ. ಡೈಲಿ ಓದೋದು, ಡೈಲಿ ರಿವೈಸ್ ಮಾಡೋದು ಎಲ್ಲ ಮಾಡೋದೆಲ್ಲ. ಬಟ್ ರೀಸನಿಂಗು ಓಕೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಹಿಂಗೂ ಮಾಡ್ಬೋದು. ಬಟ್ ಇದು ಕ್ವಾಂಟ್ ಇದೆಯಲ್ಲ, ಈ ಕ್ವಾಂಟು ಜೊತೆಗೆ SBI PO ಮತ್ತು IBPS POದಲ್ಲಿ ಮೇನ್ಸಲ್ಲಿ ಇದು ಬರೋದು ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ. ಸೊ ನಾನು ಯಾವ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಐ ಕಾಂಟ್ ಪ್ರೆಡಿಕ್ಟ್. ನನಗೆ ಕಾನ್ಫಿಡೆಂಟ್ ಇಲ್ಲ ಏನು ಯಾವ್ದು ಕ್ಲಿಯರ್ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ರಿಸಲ್ಟ್ ನೋಡ್ತೀನಲ್ಲ, ಮಾರ್ಕಲ್ಲಾಗಲಿ ಅಥವಾ ನನ್ನ ಪೊಟೆನ್ಷಿಯಲ್ ನೋಡ್ತೀನಲ್ಲ. ಆಮೇಲೆ ನಾನು ಎಲ್ಲ ಒಂದು ಕೇಳಿದ್ದೆ, ನಾವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ರು ಮಾಡದೇ ಇದ್ರು ಒಂದೇ, ಮೇನ್ ಇರೋದೇ ಮೇನ್ಸಲ್ಲಿ. ಸೊ ಪ್ರಿಲಿಮ್ಸ್ ಮಾಡಿದ್ರು ಮಾಡದೇ ಇದ್ರು ಒಂದೇ ಥರ ಆಗ್ಬಿಡುತ್ತೆ. ಆಮೇಲೆ ಪ್ರಿಲಿಮ್ಸ್ ಮಾಡದೆ ಅಂದ್ಬಿಟ್ಟು ಮೇನ್ಸ್ ಆಗಿಲ್ಲ ಅಂತಂದರೆ ಮತ್ತಿನ್ನೊಂದು ವರ್ಷ ವೇಸ್ಟ್ ಆಗಿಬಿಡುತ್ತೆ. ಸಮೂಹ ಒಂದು ಕ್ಲರ್ಕರು ಈ ಸತಿ ಕ್ಲಿಯರ್ ಮಾಡಿಕೊಂಡ್ರೆ, ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ RRB PO ಫೋಕಸ್ ಮಾಡಿದ್ರೆ ಮಾಡ್ಬೋದು. ಇಲ್ಲಾಂದರೆ ಈ ಸತಿನೇ RRB PO ಚೆನ್ನಾಗಾದರೆ ಅದು ಫೋಕಸ್ ಮಾಡ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ಈ ಸ್ಟೇಜಲ್ಲಿದ್ದೀನಿ. ಸೊ ನೀವುಗಳು ಪ್ರಿಪೇರ್ ಆಗಿದ್ದಾರೆ, ಕಮೆಂಟ್ ಹಾಕಿ ನೀವು ಯಾವ ಸ್ಟೇಜಲ್ಲಿದ್ದೀರಾ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ನಿಮ್ಮ ಒಪಿನಿಯನ್ ಶೇರ್ ಮಾಡಿ, ನಿಮ್ಗೆ ಏನು ಕಷ್ಟ ಆಗ್ತಿದೆ ಶೇರ್ ಮಾಡಿ, ಅಥವಾ ಟಿಪ್ಸ್ ಹೇಳಂಗಿದ್ರೆ ಹೇಳಿ.